ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ಯಾವ ಡ್ರೈ ಫ್ರೂಟ್ಸ್ ತಿನ್ನುವುದರಿಂದ ದೇಹದಲ್ಲಿ ಹೆಚ್ಚಿನ ಶಕ್ತಿ ಉತ್ಪತ್ತಿಯಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಸಿಂಹದ ಬಾಯಲ್ಲಿ ಎಷ್ಟು ಹಲ್ಲುಗಳಿವೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಯಾವುದನ್ನು ತಿನ್ನುವುದರಿಂದ ಕೂದಲ ಸಮಸ್ಯೆ ದೂರಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವ ಹಣ್ಣನ್ನು ದೇವರ ಉಡುಗೊರೆ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಚೆಸ್ ಕ್ರೀಡೆ ಹುಟ್ಟಿದ್ದು ಯಾವ ದೇಶದಲ್ಲಿ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಬಾಯಿಯ ಮತ್ತು ಹಲ್ಲುಗಳ ಸ್ವಚ್ಛತೆಗಾಗಿ ಏನನ್ನು ಸೇವಿಸಬೇಕು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪ್ರಪಂಚದ ಎಷ್ಟು % ಮಾವಿನ ಹಣ್ಣನ್ನು ಭಾರತ ಬೆಳೆಯುತ್ತದೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ರೇಷ್ಮೆಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ಸಮಸ್ಯೆ ಇರುವವರು ಬೀಟ್ರೂಟ್ ಅನ್ನು ಸೇವಿಸಬಾರದು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವು. ಯಾವ ವಿಟಮಿನ್ ಆಹಾರ ಹೆಚ್ಚಾಗಿ ತಿಂದರೆ ಮೂಳೆಗಳು ದುರ್ಬಲಗೊಳ್ಳುತ್ತದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ